ಚಿಕ್ಕಮಗಳೂರಿನಲ್ಲಿ ಇಂದು ದತ್ತ ಜಯಂತಿಯ ಸಂಭ್ರಮದ ಹಿನ್ನೆಲೆ ಇಂದು ಬಿಜೆಪಿಯ ನಾಯಕರಿಂದ ದತ್ತ ಪಾದುಕೆ ದರ್ಶನ ಪಡೆಯಲಿದ್ದಾರೆ. ಹೋಮ ಹವನದಲ್ಲಿ ಹಿಂದೂ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇಂದು ದತ್ತ ಜಯಂತಿಯ ಸಂಭ್ರಮದ ಬೆನ್ನಲ್ಲೇ ಇಂದು ಬಿಜೆಪಿಯ ನಾಯಕರಿಂದ ದತ್ತ ಪಾದುಕೆಯ ದರ್ಶನವಾಗಲಿದೆ. ಹೋಮ ಹವನದಲ್ಲಿ ಹಿಂದೂ ಮುಖಂಡರು ಕೂಡ ಭಾಗಿಯಾಗ್ತಾರೆ. ಈ ಒಂದು ಸಂಭ್ರಮದಲ್ಲಿ ಬಿಜೆಪಿಯ ನಾಯಕರಾದ ಸಿಟಿ ರವಿ ಹಾಗೆ ಸುನಿಲ್ ಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ. ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿ ದತ್ತ ದರ್ಶನವನ್ನ ಪಡೆಯಲಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ಇಂದು ಬಿಜೆಪಿಯ ನಾಯಕರು ಭಾಗಿಯಾಗಿ ಚಿಕ್ಕಮಗಳೂರಿನಲ್ಲಿ ಇಂದು ನಡೀತಾ ಇರುವಂತಹ ದತ್ತ ಜಯಂತಿಯ ಸಂಭ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇದೇ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಯಾವ ರೀತಿಯಾಗಿ ಕಳೆಗಟ್ಟಿದೆ ದತ್ತ ಜಯಂತಿ, ಹಾಗೆ ಬಿಜೆಪಿ ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಏನಿದೆ ಡೀಟೇಲ್ಸ್? ಶ್ವೇತಾ, ಕಳೆದ 10 ದಿನಗಳಿಂದ ನಡೆಯುತ್ತಿರುವಂತಹ ದತ್ತ ಜಯಂತಿ ಸಂಭ್ರಮ ಇವತ್ತು ತೆರೆ ಕಾಣಲಿದೆ. ಪ್ರಮುಖವಾಗಿ ನೋಡಬಹುದು, ಕಳೆದ 10 ವರ್ಷಗಳ ಬಳಿಕ ಹಲವು ವಿಶೇಷತೆಗಳಿಗೆ ಕಾರಣವಾಗಿದ್ದಂತಹ ಚಿಕ್ಕಮಗಳೂರಿನ ದತ್ತ ಜಯಂತಿ ಈ ಬಾರಿಯೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಿತು. ನಿನ್ನೆ ನಡೆದಂತಹ ಶೋಭಾಯಾತ್ರೆಯಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ದತ್ತ ಭಕ್ತರು ಚಿಕ್ಕಮಗಳೂರಿನಲ್ಲಿ ಒಂದು ಶೋಭಾಯಾತ್ರೆ ನಡೆಸುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡಬಹುದು, ಇವತ್ತು ಒಂದು ದತ್ತ ಪಾದುಕೆಯ ದರ್ಶನ ಇರೋದ್ರಿಂದ ಸುಮಾರು ರಾಜ್ಯದ ಮೂಲೆಗಳಿಂದಲೂ ಕೂಡ ಹಲವು ದತ್ತ ಭಕ್ತರು ಮತ್ತೆ ಮಾಲೆ ಧರಿಸಿರುವಂತಹ ಭಕ್ತರು ಕೂಡ ಆಗಮಿಸಿ ದತ್ತ ಪಾದುಕೆಯ ದರ್ಶನವನ್ನು ಪಡಿತಾರೆ. ಪ್ರಮುಖವಾಗಿ ಇವತ್ತು ಹೋಮ ಹವನಗಳು ಕೂಡ ದತ್ತಪೀಠದಲ್ಲಿ ನಡೆಯುವಂತದ್ದು. ಪ್ರಮುಖವಾಗಿ ಹಿಂದೂಗಳ ಪೀಠ ಆಗ್ಬೇಕು, ಜೊತೆಗೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಹಿಂದೂಗಳ ಪೀಠವಾಗುವ ದೃಷ್ಟಿಯಿಂದ ಒಂದು ಗಮನ ಹರಿಸಬೇಕು ಅಂತ ದತ್ತ ಭಕ್ತರು ಇವತ್ತು ದತ್ತ ಪಾದುಕೆ ಪೀಠದಲ್ಲಿ ಒಂದು ಆಗ್ರಹ ಹೊಂದಿದ್ದಾರೆ. ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಇವತ್ತು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮುಖವಾಗಿ ಪ್ರಬೋಧ್ ಮುತಾಲಿಕ್ ಸೇರಿದಂತೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿಯವನ್ನ ಜಿಲ್ಲೆಗೆ ಪ್ರವೇಶಿಸದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ 5,000ಕ್ಕೂ ಹೆಚ್ಚು ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪ್ರಮುಖವಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ವೇತಾ, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿಕ್ಕಮಗಳೂರಿನಲ್ಲಿ ತಾಲೂಕಿನ ಇನಾಂ ದತ್ತಾತ್ರೇಯ ಪೀಠದಲ್ಲಿ ಇವತ್ತು ನಡೀತಾ ಇರುವಂತಹ ದತ್ತ ಜಯಂತಿಯ ಸಂಭ್ರಮ. ಹೀಗಾಗಿ ಕಮಲ ಕಲಿಗಳು ಭಾಗಿಯಾಗುವ ಸಾಧ್ಯತೆ ಇದೆ, ದರ್ಶನವನ್ನ ಪಡೆಯುವ ಸಾಧ್ಯತೆ ಇದೆ. ಹಾಗೆ ಹಿಂದೂ ಮುಖಂಡರು ಕೂಡ ಈ ಒಂದು ದತ್ತ ದರ್ಶನವನ್ನ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ನೋಡಿದ್ರೆ ನೀವು ಶೋಭಾಯಾತ್ರೆ ಯಾವ ಮಟ್ಟಿಗೆ ನಡೀತು, ರಾಜ್ಯದ ಗಮನ ಸೆಳೆಯುವ ನಿಟ್ಟಿನಲ್ಲಿ 40,000ಕ್ಕೂ ಹೆಚ್ಚು ದತ್ತ ಭಕ್ತರು ಭಾಗಿಯಾಗಿ ಈ ಒಂದು ಶೋಭಾಯಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.